ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಸ್ಟ್ರೈಟ್ ಪ್ಯಾಂಟ್ ಅಂತೀವಿ, ಪೆನ್ಸಿಲ್ ಪ್ಯಾಂಟ್ ಅಂತೀವಿ, ಅದಾದ್ಮೇಲೆ ಪ್ಲಾಜೋನು ಅಂತೀವಿ. ಇವೆಲ್ಲ ಮೂರಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇರ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೇಲ್ಗಡೆ ವೇಸ್ಟ್ ಭಾಗ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದೇ ತರ ಫಿಟ್ಟಿಂಗ್ ಆಗಿ ಇರಬೇಕು, ಯಾಕಂತಂದ್ರೆ ಅದು ನಿಂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಮೇಸ್ಟ್ ಇಲ್ಲಿ ಸೊಂಟ ಅಂತೀವಲ್ಲ, ಇದು ಪರ್ಫೆಕ್ಟ್ ಆಗಿರುತ್ತೆ. ಇದ್ರಲ್ಲಿ ಏನು ಚೇಂಜಸ್ ಅನ್ನೋದು ಬರಲ್ಲ. ಅದಾದ್ಮೇಲೆ ನಿಮ್ಗೆ ಇಲ್ಲಿಂದ ಕೆಳಗಡೆ ಮಾತ್ರ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಕೊಟ್ಟು ಸ್ಟ್ರೈಟ್ ಆಗಿ ಕೊಟ್ಟಿದೀವಿ ಅಂತಂದ್ರೆ ಅದು ಸ್ಟ್ರೈಟ್ ಕಟ್ ಆಗುತ್ತೆ. ಇಲ್ಲ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಕೊಟ್ಟಿದೀವಿ ಅಂತಂದ್ರೆ ಪೆನ್ಸಿಲ್ ಪ್ಯಾಂಟ್ ಆಗುತ್ತೆ. ಇಲ್ಲ ಇಲ್ಲಿ ಸ್ವಲ್ಪ ಪ್ಲೇಯರ್ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕೊಟ್ಟಿದೀವಿ ಅಂದ್ರೆ ಅದು ಪ್ಲಾಜೋ ಆಗುತ್ತೆ. ಇದು ಮೂರಕ್ಕೂ ಎಲ್ಲದಕ್ಕೂ ಒಂದೇ ಮೆಜರ್ಮೆಂಟ್ ಇರುತ್ತೆ, ಆದ್ರೆ ಕೆಳಗಡೆ ಮಾತ್ರ ಚೇಂಜ್ ಇರುತ್ತೆ. ಈ ಪೋರ್ಷನ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಕೊಟ್ಬಿಟ್ಟು ವಿಲ್ ಫಿಟ್ಟಿಂಗ್ ಕೊಟ್ಟಿವಿ ಅಂದ್ರೆ ಸ್ಟ್ರೈಟ್ ಕಟ್, ಇನ್ ಸ್ವಲ್ಪ ಫಿಟ್ಟಿಂಗ್ ಕೊಟ್ಟಿವಿ ಅಂದ್ರೆ ಪೆನ್ಸಿಲ್ ಪ್ಯಾಂಟ್, ಫುಲ್ ಪ್ಲೇಯರ್ ಕೊಟ್ಟಿದೀವಿ ಅಂತಂದ್ರೆ ಪ್ಲಾಜೋ ಇರುತ್ತೆ. ಇದಕ್ಕೆ ಏನೇನ್ ಮೆಜರ್ಮೆಂಟ್ ಬೇಕು ಅನ್ನೋದು ನಾವು ಫಸ್ಟ್ ಆಗಿ ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಾವು ಈ ತರ ಸ್ಕೆಚ್ ಬರ್ಕೊಂಡಿರ್ತೀವಿ ಪ್ಯಾಂಟ್ ತರ. ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಬೆಲ್ಟ್ ಬೇಕು ಅಂದ್ರೆ ಫ್ರಂಟ್ ಅಲ್ಲಿ ಎಲಾಸ್ಟಿಕ್ ಬೇಡ ಅಂತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಎಲಾಸ್ಟಿಕ್ ಅಂದ್ರೆ ಎಲಾಸ್ಟಿಕ್ ಅಂತ ಬರ್ಕೊಂಡಿರ್ತೀನಿ. ಇದು ಲೆಂತ್ ಬಂದ್ಬಿಟ್ಟು 32 ಇಂಚ್ ಇದೆ, ಅಂದ್ರೆ ಆಂಕಲ್ ಲೆಂತ್. ಫುಲ್ ಲೆಂತ್ ಗಿಂತ ಸ್ವಲ್ಪ ಮೇಲ್ ಬರುತ್ತಲ್ಲ, ಅದಕ್ಕೆ ಆಂಕಲ್ ಲೆಂತ್ ಅಂತೀವಿ. ಅದಕ್ಕೆ ಲೆಂತ್ ಕಮ್ಮಿ ಬರ್ಕೊಂಡಿದ್ದೀನಿ. ಕೆಳಗಡೆ ಇವ್ರಿಗೆ ಸ್ವಲ್ಪ ಲೂಸ್ ಬೇಕು ಅಂದಿದ್ರೆ ಅದಕ್ಕೆ 15 ಇಂಚ್ ಬರ್ಕೊಂಡಿದ್ದೀನಿ. ಅದೇ ರೀತಿ ಇದ್ರ ಪ್ರಕಾರ ಹಿಪ್ ಮೆಜರ್ಮೆಂಟ್ ಅನ್ನೋದು ತಗೊಂಡಿರ್ಬೇಕು. ಅದು ಟಾಪ್ ಕಟ್ ಮಾಡೋದ್ರಲ್ಲಿ ನಮ್ಗೆ ಆಲ್ರೆಡಿ ಇರುತ್ತೆ 37 ಅನ್ನೋದು ಹಿಪ್ ಮೆಜರ್ಮೆಂಟ್ ಇದೆ. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾನೇ ಲೂಸ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅದ್ರ ಪ್ರಕಾರ ನಾನು ಇವಾಗ ಮಾರ್ಕ್ ಅನ್ನೋದು ಮಾರ್ಕೊಂಡಿದ್ದೀನಿ. 2.5 ಮೀಟರ್ ಬಟ್ಟೆ ಅನ್ನೋದು ಡ್ರೆಸ್ ಮೆಟೀರಿಯಲ್ ಜೊತೆಗೆ ಬಂದಿತ್ತು. ಅದ್ರ ಪ್ರಕಾರ ನೋಡಿ, ಒಂದು ಇದು ಫ್ರಂಟ್, ಎರಡು ಲೆಫ್ಟ್ ಒಂದು ಫ್ರಂಟ್, ಬ್ಯಾಕ್ ಫ್ರಂಟ್ ಇದು ಲೆಫ್ಟ್ ರೈಟ್, ಇದು ಬ್ಯಾಕ್ ಲೆಫ್ಟ್ ರೈಟ್. 4 ಪೀಸ್ ಆಗೋ ತರ ಈ ತರ ಎರಡನ್ನು. ಇದು ಬ್ಯಾಕ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರಲಿ ಅಂತ, ಯಾಕಂದ್ರೆ ಬ್ಯಾಕ್ ಅಲ್ಲಿ ಫ್ರಂಟ್ ಗಿಂತ ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೆ ಬ್ಯಾಕ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮತ್ತೆ ಎರಡು ಒಟ್ಟಿಗೆ ಹಾಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸೆಂಟರ್ಗೆ ಇದೊಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡೆ. ಅದಕ್ಕೆ ತಕ್ಕಂಗೆ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಲೆಂತ್ ಅನ್ನೋದು ಹಾಕೊಂಡಿದ್ದೀನಿ. ಬ್ಯಾಕ್ ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋಕೆ ಎದ್ದೊಳಕ್ಕೆ ಸ್ವಲ್ಪ ಹಿಪ್ ಸೈಜು, ಹಿಪ್ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಟೈಟ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಬ್ಯಾಕ್ ಲೆಂತ್ ಅನ್ನೋದು ಜಾಸ್ತಿ ಮಾಡಿದ್ದೀನಿ. ಎಲ್ಲದಕ್ಕೂ ಕನ್ವರ್ಟ್ ಮಾಡ್ಕೊಂಡ್ರೆ ಫ್ರಂಟ್ಗೂ ಬ್ಯಾಕ್ಗೂ ಯಾವತ್ತೂ ಅಷ್ಟೇ ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದು ಫಿಟ್ಟಿಂಗ್ ಬರುವಂತ ಪ್ಯಾಂಟ್. ಇಲ್ಲ ಅಂದ್ರೆ ಸ್ವಲ್ಪ ಎಳ್ಕೊಳ್ಳೋದು ಆ ತರ ಎಲ್ಲ ಕುತ್ಕೊಬೇಕಾದ್ರೆ ಪ್ಯಾಂಟ್ ಕೆಳಗಡೆ ಬರೋದು ಇಲ್ಲ, ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಫ್ರಂಟ್ ಲೆಂತ್ ಅನ್ನೋದು ಇವಾಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ನಾವು ಸೊಂಟ ಅಂತೀವಲ್ಲ, ಅದು ಬಂದ್ಬಿಟ್ಟು ನಮ್ಗೆ 32 ಇದೆ. 32 ಅಲ್ಲಿ ನೋಡ್ಕೋಬಹುದು ನೀವು, ಲೆಂತ್ 32 ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. 32 ಅಲ್ಲಿ ಅರ್ಧ ಅಂದ್ರೆ ಫ್ರಂಟ್ ಅರ್ಧ. 32 ಅಲ್ಲಿ 2 ಭಾಗ ಮಾಡಿದ್ರೆ ನಮ್ಗೆ 16 ಇಂಚ್ ಬರುತ್ತೆ. 16ರಲ್ಲಿ ಯಾಕೆ ಲೆಫ್ಟ್ ಟು ರೈಟ್ 2 ಕಡೆ ಬರೋದ್ರಿಂದ ನಮ್ಗೆ ಎಷ್ಟು ಬರಬೇಕು, 16ರಲ್ಲಿ 8 ಬರಬೇಕು. ನೋಡಿ, ಆ 8 ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಇಂಚ್ ಬಂದ್ಬಿಟ್ಟು ಇಲ್ಲಿ ಸಣ್ಣದಾಗಿ ಇಲ್ಲಿವರೆಗೂ ಡಾಟ್ ಹಿಡಿತೀವಿ, ಅದಕ್ಕೆ ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ಇಲ್ಲಿ 2 ಇಂಚ್ ಜಾಸ್ತಿ ಇಟ್ಕೋಬೇಕು. ಮತ್ತೆ ಇಲ್ಲೂ ಅಷ್ಟೇ, ಇದು 2 ಇಂಚ್ ಜಾಸ್ತಿ, ಇದು 2 ಇಂಚು, ಈ 2 ಇಂಚ್ ಜಾಸ್ತಿ ಇಟ್ಕೋಬೇಕು. ಅವಾಗ ಬ್ಯಾಕ್ ಅಲ್ಲಿ ಫ್ರೀ ಆಗಿರುತ್ತೆ. ಮತ್ತೆ ಈ ಪೊಸಿಷನ್ ಬಂದಾಗ ನಾವಿಲ್ಲಿ ಎಷ್ಟು 8.5 ಇಟ್ಕೊಂಡ್ವಲ್ಲ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ, 4.25 ಬರುತ್ತೆ. ಅದೇ ರೀತಿ ಇಲ್ಲಿಗೆ ಬಂದಾಗ ನಾವು ನೋಡಿ 2 ಇಂಚಿನಂದು ಎಕ್ಸ್ಟ್ರಾ ಇಟ್ಕೋಬೇಕು. ಯಾಕಂದ್ರೆ ಹಿಂಗೆ ಇನ್ನು ಶೇಪ್ ಆಗಿ ಕಟ್ ಮಾಡ್ಕೋಬೇಕು ನಾವು. ಇಲ್ಲ ಅಂದ್ರೆ ಹಾಕೋಬೇಕಾದ್ರೆ ಇಲ್ಲಿ ಏನೋ ಸ್ವಲ್ಪ ಇರಿಟೇಷನ್ ಆಗ್ತದೆ ಅಂತ ಹೇಳ್ತಾರೆ. ಅದು ಫ್ರಂಟ್ ಶೇಪ್ ಅನ್ನೋದು, ಈ ಶೇಪ್ ತುಂಬಾ ಇಂಪಾರ್ಟೆಂಟ್ ತೋರಿಸ್ತೀನಿ ಕಟ್ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಫುಲ್ ರೌಂಡ್ ಬಂದ್ಬಿಟ್ಟು 15 ಇಂಚ್ ಇರುತ್ತೆ. 15ರಲ್ಲಿ 1 ಇಂಚ್ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 14 ಸಿಗುತ್ತೆ. ಆ 14ಅಲ್ಲಿ 2 ಭಾಗ ಮಾಡಿದ್ರೆ ನಮ್ಗೆ 7 ಇಂಚ್ ಬರುತ್ತೆ. ಆ 7 ಇಂಚ್ ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. 3 ಇದು ಫ್ರಂಟ್ಗೆ 7 ಇಂಚ್ ಇಟ್ಕೊಂಡಿದ್ದೀನಿ. ಬ್ಯಾಕ್ಗೆ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಬೇಕು. ಇಲ್ಲಿ 1 ಇಂಚು ಬರ್ತಾ 2 ಇಂಚು, ಇಲ್ಲಿ 2 ಇಂಚು, ಮತ್ತೆ ಇಲ್ಲಿ 2 ಇಂಚು ಇಟ್ಕೊಂಡು ಈ ತರ ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಏನಾದ್ರು ಡೌಟ್ ಇದ್ರೆ ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿಲ್ಲ, ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. 4 ಲೇಯರ್ ಆಗಿ ಒಟ್ಟಿಗೆ ಹಾಕೋಬೇಕು 4 ಬಟ್ಟೆ. ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಬಿಡ್ತಾರ ಬ್ಯಾಕ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಲೈನ್ ಈ ಎಷ್ಟು ಬಟ್ಟೆ ಇದೆಯೋ ಅದಕ್ಕೆ ಸೆಂಟ್ರಲ್ ಲೈನ್ ತಗೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಆಮೇಲೆ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ
ಇದು ಇಲ್ಲಿಂದ ಸೀಟ್ ಲೆಂತ್ ಹೇಳಿಲ್ಲಲ್ಲ, ಇದು ಅಂದಾಜಾಗಿ ಇಟ್ಕೋಬೇಕು. 12.5 13 ಆ ತರ ಬರುತ್ತೆ. ಲೋ ವೇಸ್ಟ್ ಹಾಕೋರಿಗೆ, ಹೈ ವೇಸ್ಟ್ ಹಾಕೋರಿಗೆ 14 14.5 ಆ ತರ ಬರುತ್ತೆ. ನಾವು ಲೋ ವೇಸ್ಟ್ ಹೈ ವೇಸ್ಟ್ ಕೇಳ್ಕೊಂಡು ನಾವು ಸೈಜ್ ತಕ್ಕಂಗೆ ನಮ್ಮ ಮೆಜರ್ಮೆಂಟ್ ತಗೋಬೇಕಾದ್ರೆ ನಮ್ಗೆ ಐಡಿಯಾ ಬರುತ್ತೆ. ಇಲ್ಲ ಅಂತಂದ್ರೆ ಅವ್ರ ಹತ್ರ ಯಾವ್ದಾದ್ರು ಪ್ಯಾಂಟ್ ಇದ್ದೆ ತಗೋ ಬನ್ನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಇರುವಂತ ಲೆಂತ್ ನಾವು ಇದು ತಗೋಬೇಕಾಗುತ್ತೆ. ನೋಡಿ ಈ ತರ ಇದು 13 ಇತ್ತು. ಆಮೇಲೆ ಇಲ್ಲಿ ಟೋಟಲ್ ಲೆಂತ್, ಅದಾದ್ಮೇಲೆ 2 ಇಂಚ್ ಎಕ್ಸ್ಟ್ರಾ ತಗೋ, ಫಸ್ಟ್ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಗೆ. ಅದಾದ್ಮೇಲೆ ವೇಸ್ಟ್ ಅಲ್ಲಿ ನಾನು ಹೇಳ್ದಲ್ಲ ಅವಾಗ ಇಲ್ಲಿ ಡಾಟ್ ಮಾರ್ಜಿನ್ ಬಿಟ್ಬಿಟ್ಟು ಅರ್ಧ ಇಲ್ಲಿ ಹಾಕೊಳ್ಳಿ. ಅದಾದ್ಮೇಲೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಇಲ್ಲಿ 2 ಇಂಚ್ ತಗೊಳ್ಳಿ, ಇಲ್ಲಿ 2 ಇಂಚ್ ತಗೊಳ್ಳಿ. ಟೋಟಲ್ ಈ ತರ ಮಾರ್ಕ್ ಮಾಡ್ಕೊಂಡು ವೀಲ್ ಮಾರ್ಕ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹೊಲಿಬೇಕಾದ್ರೆ ಕೆಳಗಡೆ ಮೇಲ್ಗಡೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಆಯ್ತಾ? ಮತ್ತೆ ಇಲ್ಲಿ ಫ್ರಂಟ್ ಒಂದ್ಸರಿ ಬ್ಯಾಕ್ ಒಂದ್ಸರಿ ಕಟ್ ಮಾಡಿದ್ರೆ ನಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಫ್ರಂಟ್ ಎರಡು ಒಟ್ಟಿಗೆ ಇಟ್ಕೊಂಡು ಫ್ರಂಟ್ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ಗೆ 1 ಇಂಚ್ ಎಲ್ಲಾ ಕಡೆ ಎಕ್ಸ್ಟ್ರಾ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಷ್ಟೇ. ಇಲ್ಲಿ ಮೆಜರ್ಮೆಂಟ್ ಇಲ್ಲ, ಇಲ್ಲಿ ಮೆಜರ್ಮೆಂಟ್ ಇಲ್ಲಿ ಈ ಸೀಟ್ ಮೆಜರ್ಮೆಂಟ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಹೊಲಿತಾ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಲೋ ವೇಸ್ಟ್ ಹೈ ವೇಸ್ಟ್ ನೋಡ್ಕೊಂಡು ಇದನ್ನ ಅಪ್ ಅಂಡ್ ಡೌನ್ ಮಾಡ್ಕೊಂತೀವಿ. ಇಲ್ಲ ಇದು ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ ಸರ್ ಅಂತಂದ್ರೆ ಕಸ್ಟಮರ್ ಹತ್ರ ಒಂದು ಅಲ್ಲೇ ಯಾವ್ದಾದ್ರು ಪ್ಯಾಂಟ್ ತಗೊಂಡು ಅದ್ರಲ್ಲಿ ಲೆಂತ್ ತಗೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಜಾಸ್ತಿ ಡೌನ್ ಆಗ್ಬಿಟ್ರು ಹಾಕೊಳಕ್ ಚೆನ್ನಾಗಿರಲ್ಲ. ಪ್ಲಾಜೋ ಈ ತರ ಇದ್ದಾಗ ಅಡ್ಜಸ್ಟ್ ಆಗುತ್ತೆ. ಸ್ಟ್ರೈಟ್ ಪ್ಯಾಂಟ್ ಪೆನ್ಸಿಲ್ ಪ್ಯಾಂಟ್ ಅಲ್ಲಿ ಆಗಲ್ಲ ಅದು. ಇವಾಗ ನೋಡಿ ಕಟ್ ಮಾಡ್ಕೊಂತ ಇದೀನಿ. ಇದು ರೆಡಿ ಆದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಬಂದಿದೆ ಅಂತ. ಆಮೇಲೆ ಇಲ್ಲಿ ಜಾಸ್ತಿ ಎಲ್ಲ ಮಾರ್ಜಿನ್ ಬಿಡಬೇಕಾಗಿಲ್ಲ, 1 ಇಂಚು ಬಿಡಬೇಕಾಗುತ್ತೆ, ಅರ್ಧ ಮುಕ್ಕಾಲು ಇಂಚಸ್. ಇಲ್ಲ ಜಾಸ್ತಿ ಮಾರ್ಜಿನ್ ಬಿಟ್ರೆ ನಮ್ಗೆ ಏನಾಗುತ್ತೆ, ರಿಂಕಲ್ಸ್ ಬರುತ್ತೆ, ಫಿಟ್ಟಿಂಗ್ ಅಂದ್ರೆ ಸರಿಯಾಗಿ ಬರಲ್ಲ. ಈ ಸ್ಟ್ರೈಟ್ ಪ್ಯಾಂಟು ಪ್ಲಾಜೋ ಪ್ಯಾಂಟು ಪೆನ್ಸಿಲ್ ಪ್ಯಾಂಟ್ಗಳಲ್ಲಿ ಯಾವತ್ತೂ ಅಷ್ಟೇ ನೋಡಿ ಒಂದೊಂದಾಗೆ ಕಟ್ ಮಾಡ್ಕೋಬೇಕು, ಕನ್ಫ್ಯೂಷನ್ ಇಲ್ದಿರಾ. ಮತ್ತೆ ಸ್ವಲ್ಪ ಜರ್ಸ್ಕೊಳ್ಳಿ, ಇಲ್ಲಾಂದ್ರೆ ಹಂಗೆ ಇರ್ಲಿ ಪರವಾಗಿಲ್ಲ. ನೋಡಿ ಫ್ರಂಟು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬ್ಯಾಕು ಕಟ್ ಮಾಡ್ಕೊಂಡೆ. ಇವಾಗ ನೋಡಿ ಎರಡು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಇಷ್ಟೇ ಶೇಪ್ ತಗೊಂತಾ ಇದೀನಿ ಅನ್ಕೋಬೇಡಿ, ಇನ್ನೂ ಶೇಪ್ ತೆಗಿಬೇಕು ಅದು, ಇಲ್ಲಾಂದ್ರೆ ಕೂರಲ್ಲ ಸರಿಯಾಗಿ. ಮತ್ತೆ ಎರಡು ಬಟ್ಟೆ ತೆಗೆದ್ಬಿಟ್ಟು ಫ್ರಂಟ್ದು ಕಟ್ ಮಾಡ್ಕೊಬಿಡಿ ಅದೇ ರೀತಿ ಮಾರ್ಜಿನ್. ಇವಾಗ ಈ ಶೇಪ್ ನ ನೋಡ್ಕೋಬಹುದು ನೀವು. ನೋಡಿ ಇದು ಸ್ವಲ್ಪ ಈ ತರ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ಇದು ಅಷ್ಟೇ ಈ ತರ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ನಡಿಬೇಕಾದ್ರೆ ಎಲ್ಲ. ಅದು ಶೇಪ್ ಆಗಿ ಇವಾಗ ನಾವು ಜೀನ್ಸ್ ಪ್ಯಾಂಟ್ ತಗೊಂಡು ನೋಡ್ಕೊಳ್ಳಿ, ಇದು ಎಷ್ಟು ಶೇಪ್ ಆಗಿರುತ್ತೋ ಅಷ್ಟು ಶೇಪ್ ಆಗಿ ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಇಂಚಷ್ಟು. ಇದನ್ನು ಅಷ್ಟೇ ಈಸಿಯಾಗಿ ಕಟ್ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಫ್ರಂಟ್ ಬ್ಯಾಕು ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿವರೆಗೂ ಡಾಟ್ ಅನ್ನ ಬರುತ್ತೆ. ಎಷ್ಟು ಇಂಚಸ್ ಅಂತ ನೋಡಿ, ಒಂದು 5 ಇಂಚಷ್ಟು. ಇಲ್ಲಿ ಫ್ರಂಟ್ಗೆ ಬೆಲ್ಟ್ ಇಲ್ಲಿ ಡಾಟ್ ಹಿಡಿದ್ಬಿಟ್ಟು ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂತೀವಿ 8.5 ಇಂಚು. ಅದಾದ್ಮೇಲೆ ಬ್ಯಾಕಿಗೆ ಇನ್ನು ಎಕ್ಸ್ಟ್ರಾ ಇರೋದು ಎಲಾಸ್ಟಿಕ್ ಕೊಟ್ಕೊಂಡು ಅದ್ರಲ್ಲಿ ಡಿವೈಡ್ ಮಾಡ್ಕೊಂಡು ಎಲಾಸ್ಟಿಕ್ ಅದಕ್ಕಿಂತ 2 ಇಂಚ್ ಕಮ್ಮಿ ಮಾಡಿಬಿಟ್ಟು ಎಲಾಸ್ಟಿಕ್ ಅಟ್ಯಾಚ್ ಮಾಡ್ಕೊಂಡು ಇನ್ನು ಮಾಮೂಲಿ ರೆಗ್ಯುಲರ್ ಆಗಿ ಸೈಡ್ ಹೊಲ್ಬಿಟ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದು ನೋಡಿ ಹಿಂಗೆ ಹೊಲ್ಕೊಂಡು ಅದಾದ್ಮೇಲೆ ಹಿಂಗೆ ಬರಬೇಕು, ಅವಾಗ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಇದ್ರಲ್ಲಿ ಏನಾದ್ರು ಡೌಟ್ ಇದೆ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ. ಏನಾದ್ರು ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ಲೆಂತ್ ಮಾಮೂಲಿ ತಗೊಂಡಿರ್ತೀವಿ, ಫ್ರಂಟ್ ಬ್ಯಾಕ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಮೆಜರ್ಮೆಂಟ್ ಎಲ್ಲ ಸೇಮ್ ಇಟ್ಕೊಂಡಿರ್ತೀವಿ. ಏನಾದ್ರು ಡೌಟ್ ಬಂದಿದ್ರೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನೀಟಾಗಿ ನಾನೇ ಮಾರ್ಕ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ನೀಟಾಗಿ ಐರನ್ ಮಾಡ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಡೌಟ್ ಇರೋದು ಅಂದ್ರೆ ನಮ್
ನಿಯರ್ ಬೈ ಇದ್ರೆ ನಮ್ಮ ಶಾಪ್ ಹತ್ರ ಬನ್ನಿ, ಇನ್ನೊಂದ್ಸರಿ ನಿಮ್ ಮುಂದೆನೆ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲ ನಿಮ್ದೇ ಬಟ್ಟೆ ಇದ್ರೆ ತಗೊಂಬಂದ್ ಕೊಟ್ರೆ ಅದ್ರ ಚಾರ್ಜ್ ಮಾತ್ರ ತಗೊಂಡು ನಮ್ಗೆ ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಓಕೆನಾ?